ಸ್ನೇಹಿತರೆ ನಮಸ್ಕಾರ. SRB ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ನೀವು ನಮ್ಮ SRB ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಇಂಟ್ರೆಸ್ಟಿಂಗ್ ವಿಡಿಯೋ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಒಂದು ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು. ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ಕರ್ನಾಟಕ ವುಮೆನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸ್ನೇಹಿತರೆ ಮೊದಲನೇದಾಗಿ ಮಹಿಳೆಯರು ಮಾತ್ರ ಉದ್ಯೋಗಿನಿ ಅರ್ಜಿನ ಸಲ್ಲಿಸಬಹುದು ಅಂತ ಹೇಳ್ಬೋದು. ಮೊದಲನೇ ನೀವು ಇಲ್ಲಿ ಆಧಾರ್ ಅಥೆಂಟಿಕೇಶನ್ನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ಗೆ OTP ಬರುತ್ತೆ. OTP ಆದ ನಂತರ ಆಟೋಮೆಟಿಕ್ ಆಗಿ ಬರುತ್ತೆ ಮತ್ತೆ ಈ ಪೇಜ್ಗೆ. ಸೊ ನಂತರ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರತಿಯೊಂದು ವಿವರಗಳನ್ನು ಕೇಳ್ತಾ ಇದೆ. ಇಲ್ಲಿ ಏನೇನು ಫೇಚ್ ಆಗುತ್ತೆ ಅಂದರೆ ನಿಮ್ಮ ಹೆಸರು ಫೇಚ್ ಆಗುತ್ತೆ. ಇಲ್ಲಿ ನಿಮ್ಮ ತಂದೆ ಹೆಸರನ್ನ ಹಾಕೊಳ್ಬೇಕು, ಏಜ್ ಹಾಕೊಳ್ಬೇಕು, ಡೆಮಿಷನಲ್ ಏನಾಗಿರುತ್ತೆ ಆಟೋಮೆಟಿಕ್ ಆಗಿ ಕರ್ನಾಟಕ ತೆಗೆದುಕೊಂಡಿರುತ್ತೆ. ನಂತರ ಮದುವೆ ಆಗಿದೆಯಾ ಅಥವಾ ಇಲ್ಲ ಅಂತ ಹಾಕೊಳ್ಬೇಕಾಗುತ್ತೆ. ನಂತರ ಸ್ನೇಹಿತರೆ ಇಲ್ಲಿ ಮ್ಯಾರಿಡಾ ಅಥವಾ ಅನ್ಮ್ಯಾರಿಡಾ ಅಥವಾ ವಿಧವೆಯರ ವಿಂಡೋ ಅಂತ ಕೇಳುತ್ತೆ. ಸೊ ಯಾವುದಿದೆಯಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಂತರ ಕೆಟಗರಿ ಕೇಳುತ್ತೆ. SC ಅಥವಾ ST ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಸಾಮಾನ್ಯ ಅಂದರೆ ಜನರಲ್ ಬರುತ್ತೆ, OBC ಕಾಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಸ್ನೇಹಿತರೆ ಇಲ್ಲಿ ಲಾಭದ ನಿಯಮ ಅಂತ ಕೇಳುತ್ತೆ. ಲಾಭದ ನಿಯಮ ಅಂದರೆ ನೀವು SC ST ಜನಾಂಗದವರಾಗಿದ್ದರೆ ನಿಮಗೆ 50% ಏನಾಗುತ್ತೆ ಸಬ್ಸಿಡಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. 3 ಲಕ್ಷದಲ್ಲಿ 50% ಸಬ್ಸಿಡಿ ಅಂದರೆ 1,50,000 ಸಬ್ಸಿಡಿ ಆಗುತ್ತೆ. 1,50,000 ರೂಪಾಯಿ ನಿಮ್ಮ ಬ್ಯಾಂಕ್ ಸಾಲವಿರುತ್ತೆ, ಅದನ್ನು ನೀವು ಬ್ಯಾಂಕಿಗೆ ಕಟ್ಟಬೇಕಾಗುತ್ತೆ. ನಂತರ ಸ್ನೇಹಿತರೆ ಸಬ್ಸಿಡಿ ಜನರಲ್ ಮತ್ತು OBC ಅವ್ರಿಗೆ ಏನಾಗಿರುತ್ತೆ 30% ಇರುತ್ತೆ. ಅವರಿಗೆ ಇಲ್ಲಿ 30% ಮಾತ್ರ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಫೋಟೋ ಬರುತ್ತೆ, ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಫೋಟೋ ಅಪ್ಲೋಡ್ ಆಗುತ್ತೆ. ನಂತರ ಪರ್ಪೋಸ್ ಆಫ್ ಲೋನ್ ಅಂತ ಕೇಳುತ್ತೆ. ಯಾವ ಉದ್ದೇಶಕ್ಕಾಗಿ ನೀವು ಇದನ್ನ ಲೋನ್ ತೆಗೆದುಕೊಳ್ಳೋದು, ಹೈನುಗಾರಿಕೆ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ಕೆಲಸಕ್ಕಾಗಿ ನೀವು ಈ ಲೋನ್ ತೆಗೆದುಕೊಳ್ಳುತ್ತಿದ್ರೆ ಅದರ ಉದ್ದೇಶ ಇಲ್ಲಿ ಹಾಕೊಳ್ಬೇಕಾಗುತ್ತೆ. ನಂತರ ಯೋಜನೆಯ ಸ್ಥಳ ಕೇಳಿದ್ದಾರೆ, ಪ್ಲೇಸ್ ಆಫ್ ದಿ ಪ್ರಾಜೆಕ್ಟ್ ಅಂತ ಕೇಳಿದ್ದಾರೆ. ಎಲ್ಲಿ ನಿಮ್ಮ ಈ ಉದ್ಯೋಗನ ಸ್ಟಾರ್ಟ್ ಮಾಡಿದ್ರೆ ಅದರ ವಿವರಗಳನ್ನ ಇಲ್ಲಿ ಕೊಡಬೇಕಾಗುತ್ತೆ. ನಂತರ ಇಲ್ಲಿ ಮೀಸಲಾತಿ ಅಂತ ಬರುತ್ತೆ. ಮೀಸಲಾತಿಯಲ್ಲಿ ವಿಶೇಷ ಚೇತನರಿಗೆ 5%, ವಿಧವೆಯರಿಗೆ 5%, ಅಲ್ಪಸಂಖ್ಯಾತರಂತ ಬಂದ್ರೆ ಮುಸ್ಲಿಂ, ಜೈನ್, ಸಿಖ್, ಬೌದ್ಧ ಅಂತ ಈ ರೀತಿ ಬರ್ತಾರೆ, ಅವರಿಗೆ 15% ಕೊಟ್ಟಿದ್ದಾರೆ. ನಂತರ ಲಿಂಗತ್ವ ಅಲ್ಪಸಂಖ್ಯಾತರ ಅಂತ ಬರ್ತಾರೆ. ನಂತರ HIV ಸೋಂಕಿತ ಮಹಿಳೆಯರು ಬರ್ತಾರೆ, ದಮನಿತ ಮಹಿಳೆಯರು ಕೂಡ ಬರ್ತಾರೆ. ಏನು ಇಲ್ಲ ಅಂದ್ರೆ ಅದನ್ನ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ವರ್ಗಕ್ಕೆ ನೀವು ಬರ್ತಿದ್ರೆ ಮಾತ್ರ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲವಾದ್ರೆ ಹಾಗೆ ಬಿಟ್ಬಿಡಿ. ನಂತರ ಇಲ್ಲಿ ಸರ್ಕಾರದ ಕೋಟಾ ನಿಗಮದ ಕೋಟಾದಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಅಂತ ಕೇಳ್ತಾ ಇದೆ. ಸರ್ಕಾರದ ಕೋಟಾ ಆಗಿರಬಹುದು, ನಿಗಮದ ಕೋಟಾದಡಿ ಸೌಲಭ್ಯ ಪಡೆಯಲು ಇಚ್ಛಿಸಿದ್ದಲ್ಲಿ ಮಾನ್ಯ ಸಚಿವರು, ಮಾನ್ಯ ಶಾಸಕರು, ಕರ್ನಾಟಕ ಸರ್ಕಾರ, ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇವರಿಂದ ಶಿಫಾರಸು ಪಡೆದಿರಬೇಕು ಅಂತ ಕೊಟ್ಟಿದ್ದಾರೆ. ಇದು ಕಡ್ಡಾಯವಾಗಿರುತ್ತೆ. ಎಸ್ ಅಂತ ಕೊಟ್ಟರೆ ಶಿಫಾರಸು ಪತ್ರವನ್ನ ಪಡೆದುಕೊಂಡು ಇದಕ್ಕೆ ಅಪ್ಲಿಕೇಶನ್ಗೆ ನೀವು ಅಟ್ಯಾಚ್ ಮಾಡಿ ಕೊಡಬೇಕಾಗುತ್ತೆ. ಇಲ್ಲವಾದ್ರೆ ನೋ ಅಂತ ಮಾಡಿದ್ರೆ ಸೊ ಕೊಡುವ ಅವಶ್ಯಕತೆ ಇರಲ್ಲ, ಹೌದು ಅಂತ ಮಾಡಿ. ನಂತರ ಇಲ್ಲಿ ಕಾಸ್ಟ್ ಇನ್ಕಮ್ ನ ಕೇಳಿದ್ದಾರೆ. ಸೊ RD ಸಂಖ್ಯೆನ ಇಲ್ಲಿ ಹಾಕೊಳ್ಬೇಕಾಗುತ್ತೆ. RD ಸಂಖ್ಯೆ ಹಾಕೊಂಡ್ರೆ ಇಲ್ಲಿ ಜಾತಿ ಪ್ರಮಾಣ ಪತ್ರದ ವಿವರ ಇಲ್ಲಿ ಬರುತ್ತೆ, ಯಾವ ಜಾತಿಗೆ ಸೇರುತ್ತಾರೆ ಮತ್ತು ನಿಮ್ಮ ಹೆಸರು ಕೂಡ ಬರುತ್ತೆ. ಅದೇ ರೀತಿ ಆದಾಯ ಪ್ರಮಾಣ ಪತ್ರದ RD ನಂಬರ್ ಹಾಕೊಳ್ಳಿ. ಆದಾಯ ಪ್ರಮಾಣ ಪತ್ರ ಆದಾಯ ವಾರ್ಷಿಕ ಆದಾಯ ಬರುತ್ತೆ. ಇನ್ನೊಂದು ಏನ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ನೀವು ಆಧಾರ್ ಸಂಖ್ಯೆಯಲ್ಲಿರುವ ಹೆಸರು ಮತ್ತು ಇನ್ಕಮ್ ಕಾಸ್ಟ್ ನಲ್ಲಿರುವ ಹೆಸರು ಏನಾದ್ರೂ ಮಿಸ್ ಮ್ಯಾಚ್ ಆದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ. ಯಾವಾಗ ನೀವು ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಫಲಾನುಭವಿಯ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡಿರ್ತಾರ, ಅವರ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಅಥೆಂಟಿಕೇಶನ್ ಮಾಡಿದಾಗ ಅವರ ಇನ್ಕಮ್ ಕಾಸ್ಟ್ ನ ಹಾಕೊಂಡು ನೀವು ಇಲ್ಲಿ ವೆರಿಫಿಕೇಶನ್ ಮಾಡಿದ್ರೆ ಮಾತ್ರ ಮ್ಯಾಚ್ ಆಗುತ್ತೆ. ನಂತರ ಇಲ್ಲಿ ಸ್ಕೀಮ್ ರಿಲೇಟೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಅವರ ತಾಲೂಕು ಅಡ್ರೆಸ್ ನ ಇಲ್ಲಿ ಫುಲ್ಫಿಲ್ ಮಾಡ್ಬೇಕು. ನಂತರ ವಿಧಾನಸಭಾ ಕ್ಷೇತ್ರ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಂತರ ಇಲ್ಲಿ ಆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಯಾಪ್ಚಾ ಕೋಡ್ ಕೇಳುತ್ತೆ. ಕ್ಯಾಪ್ಚಾ ಕೋಡ್ ನ ಹಾಕೊಂಡು ನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಓಕೆ, ಸಬ್ಮಿಟ್ ಅಂತ ಕೊಟ್ಟಾಗ ಏನಾಗುತ್ತೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ. ಓಕೆ, ನಿಮ್ಮ ಮಾಹಿತಿ ಏನಾಗುತ್ತೆ ಇಲ್ಲಿ ಎಲ್ಲವೂ ಕೂಡ ಬರುತ್ತೆ. ಸೊ ನಾವು ಹಾಕಿರುವಂತ ಮಾಹಿತಿ ಕರೆಕ್ಟ್ ಆಗಿದೆಯಾ ಅಥವಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಫೈನಲ್ ಆಗಿ ಸಬ್ಮಿಟ್ ಕೊಡಿ. ನಾವೇನ್ ಮಾಡ್ಕೊಳ್ಳೋದು ಅಟ್ಯಾಚ್ ಅನ್ನೆಕ್ಸರಿ ಅಂತ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಕಂಪಲ್ಸರಿ ಆಗಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕಾಸ್ಟ್ ಇನ್ಕಮ್ನ ಹಾಕೊಳ್ಬೇಕಾಗುತ್ತೆ. ಕೊನೆಯದಾಗಿ ಇಲ್ಲಿ ರೆಸಿಡೆನ್ಷಿಯಲ್ ವಸತಿ ಪ್ರಮಾಣ ಪತ್ರ ಕೊಡಬೇಕು. ನಂತರ ಬ್ಯಾಂಕ್ ಸೀಡಿಂಗ್ ಅಂದ್ರೆ ಆಧಾರ್ ಸೀಡಿಂಗ್ ಆಗಿರುವಂತ ಬ್ಯಾಂಕ್ ಅಕೌಂಟ್ ನ ಅಪ್ಲೋಡ್ ಮಾಡಬೇಕು. ನಂತರ ಇಲ್ಲಿ HIV ಆಗಿರ್ಬೋದು, ICTC ರಿಪೋರ್ಟ್ ಏನಾದರೂ ಇದ್ರೆ, ಮೈನಾರಿಟಿ ಸರ್ಟಿಫಿಕೇಟ್ ಇದ್ರೆ ಅಥವಾ ವಿಧವೆಯರಾಗಿದ್ದರೆ ಅಂಥವರು ಕೂಡ ಇಲ್ಲಿ
ಸರ್ಟಿಫಿಕೇಟನ್ನು ಕೇಳಿದ್ದಾರೆ. ಸೊ ಇದು ಏನು ಮ್ಯಾಂಡೇಟರಿ ಆಗಿಲ್ಲ. ಸೊ ಸ್ಟಾರ್ ಮ್ಯಾಂಡೇಟರಿ ಕೂಡ ಇಲ್ಲ. ಸೊ ಇದ್ರೆ ಹಾಕ್ಬೋದು, ಇಲ್ಲಾದರೆ ಹಾಗೆ ಬಿಟ್ಬಿಡಿ. ನಂತರ ಇಲ್ಲಿ ಮಿನಿಸ್ಟರ್, MLA, ಪ್ರೆಸಿಡೆಂಟ್ ಆಫ್ KSWDC ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಇದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹಾಕೊಳ್ಬಹುದು, ಇಲ್ಲವಾಗಿದ್ರೆ ಬಿಟ್ಬಿಡಿ. ಓಕೆ ಸ್ನೇಹಿತರೆ, ಇಲ್ಲಿ ಕೊಟ್ಟಿರುವಂಥ ಎಲ್ಲ ದಾಖಲಾತಿಗಳನ್ನು ನೀವು ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಲೋಡ್ ಮಾಡಲಿಕ್ಕೆ ನಿಮಗೆ ಓನ್ಲಿ JPG, JPEG, PDF ಫೈಲ್ 2 MB ಕಡಿಮೆ ಇರಬೇಕು. ಸೊ 2 MB ಕಡಿಮೆ ಇರುವ ಫೈಲ್ನ ಅಪ್ಲೋಡ್ ಮಾಡಿಬಿಟ್ಟು ಸೇವ್ ಅನ್ನೆಕ್ಸರಿ ಅಂತ ಕೊಟ್ಟು ಫೈನಲ್ ಆಗಿ ಸಬ್ಮಿಟ್ ಕೊಟ್ಟರೆ ಅಕ್ನಾಲೇಜ್ಮೆಂಟ್ ಬರುತ್ತೆ. ನಂತರ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಒಂದು ಪ್ರಕಟಣೆ ಕೂಡ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ನಿನ್ನೆ ದಿನ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಯೋಜನೆಗಳನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಈಗಾಗಲೇ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಅವಧಿನ ವಿಸ್ತರಣೆ ಮಾಡಿದ್ದಾರೆ ಅಥವಾ ಇಲ್ಲ ಅಂತ ಈ ಪ್ರಕಟಣೆಯಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ. ಪ್ರಕಟಣೆಯಲ್ಲಿ ಕೇವಲವಾಗಿ ಮೇಲ್ಕಂಡ ವಿಷಯದಂತೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಅನುಷ್ಠಾನಗೊಳಿಸಿರುವ 5 ಯೋಜನೆ, ಉದ್ಯೋಗಿನಿ ಯೋಜನೆ ಆಗಿರ್ಬೋದು, ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ, ಚೇತನ್ ಯೋಜನೆ, ಧನಶ್ರೀ ಯೋಜನೆ ಮತ್ತು ದೇವದಾಸಿ ಪುನರ್ವಸತಿ ಯೋಜನೆಗಳು ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅಳವಡಿಸಲಾಗಿತ್ತು. ಈ ಕುರಿತು ಅರ್ಜಿದಾರರಿಂದ ಅರ್ಜಿಗಳು ಸಲ್ಲಿಸಲು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇವತ್ತು 22/12/2023 ದಿನಪತ್ರಿಕೆಗಳಲ್ಲಿ ಜಾಹೀರಾತು ಪ್ರಕಟಿಸಲಾಗಿತ್ತು. ಆದರೆ ಈ ಯೋಜನೆಗಳಲ್ಲಿ 5 ಯೋಜನೆಗಳಲ್ಲಿ ಕೇವಲ 2 ಯೋಜನೆಗಳನ್ನು ವಿಸ್ತರಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಹಾಗಾದರೆ ಆ ಯೋಜನೆಗಳು ಯಾವ ಅಂತ ಕೇಳ್ಬೋದು. ಹಾಗಿದ್ರೆ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಮತ್ತು ಧನಶ್ರೀ ಯೋಜನೆ, ಈ 2 ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಕಾಲಾವಧಿಯನ್ನು ವಿಸ್ತರಿಸಲಾಗಿದೆ ಅಂತ ಹೇಳ್ಬೋದು. ಕೊನೆಯ ದಿನಾಂಕ ಏನು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ 29/12/2023 ಕೊನೆಗೊಳ್ಳಲಿದೆ. ಸೊ ಈ 2 ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ಇನ್ನೂ ಕಾಲಾವಕಾಶ ಇದೆ. ಅಂಥವರು ಮಾತ್ರ ಈ 2 ಯೋಜನೆಗೆ ಅರ್ಜಿನ ಸಲ್ಲಿಸಬಹುದು. ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆಗೆ 30,000 ಕೊಡ್ತಿದ್ದಾರೆ ಮತ್ತು ಧನಶ್ರೀ ಯೋಜನೆಗೆ 30,000 ರೂಪಾಯಿ ಪ್ರೋತ್ಸಾಹ ಧನ ಅಂತ ಕೊಡ್ತಿದ್ದಾರೆ. ಸೊ ಈ 2 ಯೋಜನೆಗಳಿಗೆ 29/12/2023 ಕೊನೆಗೊಳ್ಳಲಿದೆ ಅಂತ ಹೇಳ್ಬೋದು. ಇನ್ನು ಉಳಿದ 5 ಯೋಜನೆಗಳಲ್ಲಿ 2 ಯೋಜನೆಗಳು ಬಿಟ್ಟರೆ 3 ಯೋಜನೆಗಳು ಇವತ್ತಿನ ದಿನಾಂಕದಂದು ಕೊನೆಗೊಳ್ಳಲಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ವಿಶೇಷ ಸೂಚನೆ ನಿಮಗೆ ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.